ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರವನ್ನು ನೋಡುವ. ಇದರಲ್ಲಿ 61ನೇ ಪ್ರಶ್ನೆ 2022ರ ಪ್ರಶ್ನೆ ಪತ್ರಿಕೆ ಇದು. ಮಗುವು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ಮಗು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು. ಈ ಸಂಗತಿಯನ್ನು ಹೊಂದಿರುವಂತಹ ಅಂಶ ಇದು ಬೆಳವಣಿಗೆಯ ನಿಯಮ. 62ನೇ ಪ್ರಶ್ನೆ, ಅನುವಂಶವು ನಿರ್ಧರಿಸುವ ಮಾನವನ ಗುಣ ಬುದ್ಧಿಶಕ್ತಿ. ಬುದ್ಧಿಶಕ್ತಿಯು ಅನುವಂಶತೆ ನಿರ್ಧರಿಸುವಂಥ ಮಾನವನ ಗುಣ. ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವಂತಹ ಅವಧಿ ಯಾವುದು? ತಾರುಣ್ಯಾವಧಿ. ತಾರುಣ್ಯಾವಧಿಯಲ್ಲಿ ಮಕ್ಕಳ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವಂತಹ ಅವಧಿ. 64ನೇ ಪ್ರಶ್ನೆ, ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತದಿಂದ ಇತರರ ಕೇಂದ್ರಿತ ಎಡೆಗೆ ಬದಲಾವಣೆಯಾಗುವಂಥ ಅವಧಿ ಅಂದರೆ ಶಾಲಾ ಅವಧಿಯಲ್ಲಿ ಬದಲಾವಣೆ ಆಗುವಂಥದ್ದು. 65ನೇ ಪ್ರಶ್ನೆ, ವೈಗೋಟಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಬಲವಾದ ಪ್ರಭಾವ ಬೀರುವಂಥದ್ದು ಸಾಮಾಜಿಕ ಅಂಶ. ವೈಗೋಟಸ್ಕಿ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ವಿಷಯವನ್ನು ಹೇಳಿದ್ದಾರೆ. ಅದರಿಂದ ಸಾಮಾಜಿಕ ಅಂಶ ವೈಗೋಟಸ್ಕಿ ಅವರ ಪ್ರಕಾರ ಮಕ್ಕಳ ಬೆಳವಣಿಗೆಯ ಮೇಲೆ ಬಲವಾಗಿ ಪ್ರಭಾವವನ್ನು ಬೀರುತ್ತದೆ. 66ನೇ ಪ್ರಶ್ನೆ, ಥರ್ಸ್ಟನ್ ಅವರ ನಿಭೇದಿಸಿರುವ ಸಮೂಹ ಕಾರಕಾಂಶಗಳ ಸಂಖ್ಯೆ ಎಷ್ಟು? 7. ಥರ್ಸ್ಟನ್ ಅವರು ವಿಭೇದಿಸಿರುವಂತಹ ಸಮೂಹ ಕಾರಕಾಂಶಗಳ ಸಂಖ್ಯೆ 7. ಅದು ನೀವು ಇಂಗ್ಲೀಷ್ನಲ್ಲಿ ನೋಡಿರ್ಬೋದು. ಡೆಪ್ತಾಸ್ ಅದು 8 ಡೆಪ್ತಾಸ್ಗಳು. ಇದು ಥರ್ಸ್ಟನ್ ಅವರ ವಿಭೇದೀಕರಿಸುವ ಸಮೂಹ ಕಾರಕಾಂಶಗಳು 7. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಎಲ್ ಥರ್ಸ್ಟನ್. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಎಲ್ ಥರ್ಸ್ಟನ್. ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ. ಎ ಹೇಳಿಕೆ ಸರಿ. ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೆ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ. ಬಿ ಹೇಳಿಕೆ ತಪ್ಪು. 69ನೇ ಪ್ರಶ್ನೆ, ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಹೊಂದಿಸಿ ಬರೆಯುವಂಥದ್ದು. ಆಂತರಿಕ ಶಕ್ತಿ, ಸ್ವಯಂ ಆತ್ಮವಿಶ್ವಾಸ, ಸಬಲೀಕರಣ, ಆಯ್ಕೆಯ ಸ್ವತಂತ್ರವನ್ನು ನೀಡುತ್ತದೆ. ಅಧಿಕಾರದ ಪುನರ್ವಿತರಣೆ, ಸಮಾನತೆಗೆ ಕಾರಣ ಆಗ್ತದೆ. ಸಮತೋಲನದ ಶಕ್ತಿ, ಮಹಿಳೆಯರ ಕಡಿಮೆ ಸ್ಥಾನಮಾನ, ಸಮತೋಲನದ ಶಕ್ತಿ. ಎ ವ್ಯಕ್ತಿಯ ಕೈಬರಹವು ಬಿ ವ್ಯಕ್ತಿಯ ಕೈಬರಹಕ್ಕಿಂತ ಉತ್ತಮವಾಗಿದೆ. ಈ ಒಂದು ಭಿನ್ನತೆಗೆ ಕಾರಣ ಮನೋಚಲನಾತ್ಮಕ ಕೌಶಲ್ಯ. 71ನೆಯ ಪ್ರಶ್ನೆ, ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವ ಕಾರಣ ಅಭ್ಯಾಸ ಮಾಡಲು ತುಂಬ ಸರಳವಾಗಿದ್ದು ಕಡಿಮೆ ಕಾಲಾವಧಿ ತೆಗೆದುಕೊಳ್ಳುತ್ತದೆ. ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವೇ ತಾರ್ಕಿಕತೆ. ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ತರಗತಿಯ ಪರೀಕ್ಷೆಯೇ. ಕಲಿಕೆಗೆ ಸಂಬಂಧಿಸಿದ ಸ್ವಮಾಪನಕ್ಕೆ ಸಾಧನ ತರಗತಿಯ ಪರೀಕ್ಷೆ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಮಟ್ಟದ ಯೋಜನಾ ಕೌಶಲ್ಯವನ್ನು ಪರೀಕ್ಷಿಸುವಲ್ಲಿ ಬೆಂಬಲಿಸದ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿ ಜ್ಞಾನಾಧಾರಿತ ಮಹಿಳೆಯನ್ನು ಉತ್ಪಾದಿಸುವಂಥದ್ದು. ಜ್ಞಾನಾಧಾರಿತ ಮಹಿಳೆಯನ್ನು ಉತ್ಪಾದಿಸುವುದು. 75ನೇ ಪ್ರಶ್ನೆ, ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದಗಳನ್ನು ನೆನಪಿಸಿಕೊಳ್ಳದೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗ್ತದೆ. ಈ ಒಂದು ಗಮನಿಸಬೇಕಾದಂಥ ಒಂದು ನ್ಯೂನತೆ ಡಿಸ್ನೋಮಿಯಾ. ಡಿಸ್ಫೇಸಿಯಾ ಇದೆ, ಡಿಸ್ನೋಮಿಯಾ ಇದೆ. ಡಿಸ್ನೋಮಿಯಾ ಉಚ್ಚರಿಸುವಾಗ ಅಂತ ನೋಡ್ಬೋದು. ಅದರಲ್ಲಿ 2ರಲ್ಲಿ ಕನ್ಫ್ಯೂಸ್ ಇದೆ. 76ನೇ ಪ್ರಶ್ನೆ, ADHD ಅಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. 77ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 35ರಿಂದ 49ರವರೆಗಿನ IQ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರುವಂತಹ ವ್ಯಕ್ತಿಯ ಭೌತಿಕ ದುರ್ಬಲತೆ ಮಧ್ಯಮದಲ್ಲಿರ್ತದೆ. ಶಾಲಾಡಳಿತಕ್ಕೆ ಸಂಬಂಧಿಸಿದಂತೆ ವೇಗೋತ್ಕರ್ಷಣಕ್ಕೆ ಸರಿಯಲ್ಲದ ಹೇಳಿಕೆ ಶ್ರೇಣಿ ಅಥವಾ ತರಗತಿಯನ್ನು ತಪ್ಪಿಸಿ ತೇರ್ಗಡಿಸುವುದು. ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ. ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಬೋಧನೆಯ ಒಂದು ಸೂಚನೆ ಎನ್ನುವಂಥದ್ದು
ಸರಿಯಲ್ಲದ ಹೇಳಿಕೆ. ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಕ್ರಮ ಕೈ ಕೆಲಸ ಮಾಡುವುದು ಸೂಕ್ತ ಕ್ರಮ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಸಹಭಾಗಿತ್ವ ಗುಂಪು ಬೋಧನೆಯ ಮೂಲಕ ವಿಷಯನ ಅನುಕೂಲಿಸುವಂಥದ್ದು. ಕಲಿಯುವವನಲ್ಲಿ ಸ್ವನಿಯಂತ್ರಣ ಪರಿಭಾಷಿಸುವುದು. ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣದ ಮೂಲಕ ಸ್ವತಃ ಏಕಾಂಗಿಯಾಗುವುದು. ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ ಸಂಯೋಜನೆ ಮಾಡುವುದು. ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ಹುಡುಗ ತನ್ನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿಯ ಒಪ್ಪದಿರುವಿಕೆಯ ಕಾರಣ ವಿಷಮ ಜಾತಿಯ ನೈತಿಕತೆ. ಒಬ್ಬ ವಿದ್ಯಾರ್ಥಿಯು ಸಮಸ್ಯೆ ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಕನು ಗಮನಿಸಿಕೊಂಡು ವಿದ್ಯಾರ್ಥಿಯು ಅದನ್ನು ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸ್ತಾನೆ. ಅದು ಬೆಂಬಲ ನೀಡುವಂಥದ್ದು. 86ನೆಯ ಪ್ರಶ್ನೆ, ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಹೆಸರಿಸಲಾಗುತ್ತದೆ. ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮೀಕ್ಷೆಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು. ಇಲ್ಲಿ ಶಿಕ್ಷಕರು ಅನುಸರಿಸುವ ಕ್ರಮ ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ. ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಗೊಳಿಸುವುದೇ ಪ್ರಮೇಯ. ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನವೇ ವಿದ್ಯಾರ್ಥಿ ಕೇಂದ್ರಿತ ವಿಧಾನ. 89ನೇ ಪ್ರಶ್ನೆ, ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವಂಥ ಒಂದು ಪ್ರಕ್ರಿಯೆ, ಅದೊಂದು ಬಲವನ್ನು ಕೊಡುವಂಥದ್ದು, ಪುನರ್ಬಲನವನ್ನು ಕೊಡುವಂಥದ್ದು. ಮಾಸ್ಲೋ ಅವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮಸಾಕ್ಷಾತ್ಕಾರ ಎನ್ನುವಂಥದ್ದು 5ನೆಯ ಹಂತ. ನಾಲ್ಕನೆಯದು ಆತ್ಮಗೌರವ, 5ನೇದು ಆತ್ಮಸಾಕ್ಷಾತ್ಕಾರ. ಆತ್ಮಗೌರವ ಮತ್ತು ಆತ್ಮಸಾಕ್ಷಾತ್ಕಾರ. 4ನೆಯ ಹಂತ ಆತ್ಮಗೌರವ, 5ನೆಯ ಹಂತ ಆತ್ಮಸಾಕ್ಷಾತ್ಕಾರ. ಇವಿಷ್ಟು ಶಿಶು ವಿಕಸನ ವಿಭಾಗದಲ್ಲಿ ಬರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನವನ್ನು ಕೂಡ ತಿಳ್ಕೊಳ್ಳುವ. ಧನ್ಯವಾದಗಳು.